ಹುಬ್ಬಳ್ಳಿಯಲ್ಲಿ ಸುಜಾತ ಹಂಡಿ ವಿವಸ್ತ್ರ ವಿವಾದ ಏನಿದೆ. ಬಿಜೆಪಿಯ ಸುಜಾತ ಹಂಡಿಯ ಕ್ರೌರ್ಯಕ್ಕೆ ಮಿತಿನೇ ಇಲ್ವಾ ಅಂತ ಪ್ರಶ್ನೆ. ಹಣದಾಸೆಗೆ ವ್ಯಕ್ತಿಯ ಬಟ್ಟೆ ಬಿಚ್ಚಿಸಿ ಹೊಡೆದಿದ್ಲು ಸುಜಾತ ಹಂಡಿ. ಈಗೇನ ನಾವು ಸಂತ್ರಸ್ತೆ ಅಂತ ಇದ್ವಲ್ಲ, ಈಕೆ ಹೆಣ್ಣು ರೂಪದ ರಾಕ್ಷಸಿನ ಅನ್ನುವ ಪ್ರಶ್ನೆ ಹುಟ್ಟುತ್ತೆ. ಈಕೆ ಒಂದೊಂದು ವಿಡಿಯೋಗಳನ್ನು ಗಮನಿಸಿದಾಗ ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಆಕೆಯ ಅವತಾರ ನೋಡ್ಬಿಟ್ರೆ ಯಪ್ಪ ಅನಿಸ್ಬಿಡುತ್ತೆ. ಮಚ್ಚು ಪ್ಲಾಸ್ಟಿಕ್ ಹಗ್ಗದಿಂದ ಮನಸೋ ಇಚ್ಛೆ ಥಳಿಸಿದಾಳೆ. ಧಾರವಾಡದ ತುಕಾರಾಮ್ ಎಂಬಾತನಿಗೆ ಹನಿ ಟ್ರ್ಯಾಪ್ ಮಾಡಿ ಹಲ್ಲೆ ಮಾಡಿದ್ದಾಳೆ. ಹತ್ತತ್ರ 1.84 ಲಕ್ಷ ಅಂದ್ರೆ 1,84,000 ಈ ಹಣಕ್ಕಾಗಿ ತುಕಾರಾಮ್ನನ್ನ ಟ್ರ್ಯಾಪ್ ಮಾಡಿ ಕೂಡ್ ಹಾಕಿ ಟಾರ್ಚರ್ ಕೊಟ್ಟಿರೋದು ನೋಡ್ಬೇಕು. ಸೇಮ್ ಸಿನಿಮಾ ಸ್ಟೈಲ್ನಲ್ಲೇ 4-5 ಹುಡುಗರ ಗುಂಪು ಕಟ್ಕೊಂತಾಳೆ. ಅಮಾಯಕ ವ್ಯಕ್ತಿಗೆ ಟಾರ್ಚರ್ ಕೊಟ್ಟಿದ್ದಾಳೆ. ತಾನೇ ಬಟ್ಟೆ ಬಿಚ್ಕೊಂಡು ಪೊಲೀಸರ ಮೇಲೆ ದೂರ ಹಾಕಿದ್ಲು. ಈಕೆ ಸುಜಾತ ಹಂಡಿ. ಸುಜಾತ ಕ್ರೌರ್ಯ ಬಯಲಾಗ್ತಾ ಇದ್ರು ಕೂಡ ಸಪೋರ್ಟ್ಗೆ ಬಿಜೆಪಿ ನಿಂತ್ಕೊಳ್ತು. ಈಗ ಬಿಜೆಪಿ ಅವ್ರಿಗೆ ಸೊಲ್ಲೇ ಇಲ್ಲ. ಮಂಡ್ಯ, ಹುಬ್ಳಿ ಸೇರಿದಂತೆ ಹಲವು ಕಡೆ ಪ್ರೊಟೆಸ್ಟ್ ಬೇರೆ ಮಾಡ್ಬಿಟ್ರು. ಬಿಜೆಪಿಯ ಮಹಿಳಾ ಆಯೋಗ ಅವ್ರ ಮನೆಗೆ ಹೋಗ್ಬಿಡ್ತು. ಅಯ್ಯೋ ಆಕೆ ಅಂತಿಂತ ಸಂತ್ರಸ್ತೆ ಅಲ್ಲ, ಅವಳ ಪರವಾಗಿ ನಾವು ನಿಂತ್ಕೊಳ್ತೀವಿ, ನಾವು ಧ್ವನಿ ಎತ್ತೀವಿ ಅಂತ. ಸಂತ್ರಸ್ತಿ ಅವತಾರ ಒಂದ್ಸಲ ನೀವು ನೋಡ್ಬಿಟ್ರಪ್ಪ. ನೀವು ನೋಡಿ, ಆ ಯೆಲ್ಲೋ ಕಲರ್ ಟೀ ಶರ್ಟು, ಬ್ಲ್ಯಾಕ್ ಜೀನ್ಸು, ಆ ಸಾಕ್ಸು, ಆಮೇಲೆ ಈ ಪ್ಯಾಂಟಿನ ಶೈಲಿ ನೋಡಿ. ಈಕೆಯೇ ಸಂತ್ರಸ್ತೆ ಅಂತ ನೀವು ಅಂದ್ಕೊಂಡಿದ್ದು. ಅಂಡ್ ಬಿಜೆಪಿಗಳೋ ಅಂತ ಎಲ್ಲ ಕಡೆ ಪ್ರತಿಭಟನೆ ಮಾಡಿದ್ದು ಈಕೆ ಪರವಾಗಿ. ಪೊಲೀಸರು ಈಕೆಗೆ ವಿವಸ್ತ್ರಗೊಳಿಸಿದ್ರು ಅಂತ ಈಕೆಯ ಬಟ್ಟೆ ಬಿಚ್ಚಿ ಹೈ ಡ್ರಾಮಾ ಕ್ರಿಯೇಟ್ ಮಾಡ್ಬಿಟ್ಲಲ್ಲ. ಮೊನ್ನೆ ಡಿಬೇಟ್ನಲ್ಲೂ ಕೂಡ ಗ್ಯಾರಂಟಿ ನ್ಯೂಸ್ ಇದನ್ನೇ ಪ್ರಸ್ತಾಪ ಮಾಡಿದ್ದು. ಮದ್ದೂರಲ್ಲಾದಂಗೆ ಇಲ್ಲೂ ಎಡ್ವರ್ಟ್ ಮಾಡ್ಕೊಳಕ್ ಹೋಗಲ್ಲ, ಎಲ್ಲವನ್ನೂ ಪೊಲೀಸರ ಮೇಲೆ ನಾವು ಆರೋಪ ಮಾಡಲ್ಲ, ಫಸ್ಟ್ ಸತ್ಯಾಸತ್ಯತೆ ನೋಡೋಣ, ನಾವು ಗಮನಿಸೋಣ ಅಂತ. ಒಂದಲ್ಲ ಎರಡಲ್ಲ 8 ಕೇಸ್ಗಳು ಈಕೆ ಮೇಲಿರೋದು. ಎಲ್ಲವೂ ಸೇಮ್. ಏನಂತ? ಹನಿ ಟ್ರ್ಯಾಪು, ಆಮೇಲೆ ಕೊಲ್ಲೋ ಬೆದರಿಕೆ ಹಾಕೋದು. ನೋಡಿ ಅಲ್ಲಿ ಹೆಣ್ಣಿನ ಹುಟ್ಟ ಇದು. ಮೋರ್ ಡೀಟೇಲ್ಸ್ ನನ್ನ ಕಲಿಗ್ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಕೆನಾ ಸಂತ್ರಸ್ತೆ? ಈಕೆ ಪರವಾಗ ಬಿಜೆಪಿ ಎಲ್ಲಾ ಕಡೆ ಹೋಗಿ ಪ್ರತಿಭಟನೆ ಮಾಡಿದ್ದು. ಅಯ್ಯೋ ಒಬ್ಬ ಹೆಣ್ಣುಮಗಳನ್ನ ಪೊಲೀಸರು ವ್ಯವಸ್ಥೆಗೊಳಿಸಿ ಹಿಂಗ್ ಮಾಡ್ಬಿಟ್ರಲ್ಲ ಅಂತ ಗೊಳೋ ಅಂತ ಪ್ರತಿಭಟನೆ ಮಾಡಿದ್ದು ಈ ಸಂತ್ರಸ್ತೆ ಪರನೇನಾ? ಖಂಡಿತ ವಿದ್ಯಾ, ಇವತ್ತು ಬಹಳಷ್ಟು ಪ್ರತಿಭಟನೆಗಳಾಯ್ತು. ಅಷ್ಟೇ ಅಲ್ಲದೆ ಹುಬ್ಬಳ್ಳಿಯಲ್ಲೂ ಕೂಡ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಬಂದು ಬೃಹತ್ ಪ್ರತಿಭಟನೆಯನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದ್ ರೀತಿಯಾಗಿ ಎಚ್ಚರಿಕೆ. ಈ ಹಿಂದೆ ಆದಂತ ಘಟನೆ, ಏನ್ ವ್ಯವಸ್ಥೆಗೊಳಿಸಿರುವ ಏನ್ ಘಟನೆ ಇದೆ, ಇದಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿ ಆಗ್ತಾರೆ ಅನ್ನೋ ಮಾತನ್ನ ಸಂಪೂರ್ಣವಾಗಿ ಪ್ರತಿಭಟನೆ ಹೋದ್ರು. ಆದ್ರೆ ಈ ಮಹಿಳೆಯ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ, ಅವಳ ಹಿಸ್ಟ್ರಿಯನ್ನ ತೆಗೆದು ನೋಡ್ತಾ ಹೋದ್ರೆ, ಅವಳು ಸಂಪೂರ್ಣವಾಗಿ ಹಿಂದೆ ಹಲವಾರು ಕೇಸ್ಗಳಲ್ಲಿ ಇದ್ದಂತವಳು. ಅಷ್ಟೇ ಅಲ್ಲದೆ ಹಲವಾರು ರೀತಿಯಾಗಿ ಜನರ ಮೇಲೆ ದೌರ್ಜನ್ಯ ಮಾಡುವಂತಹ ಕುರಿತಂತ ವಿಡಿಯೋಗಳು ಇವತ್ತು ತುಂಬಾನೇ ವೈರಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಧಾರವಾಡದ ತುಕಾರಾಮ್ ಮೊಹಿತೆ ಅನ್ನುವರಿಗೆ ಈ ಹಿಂದೆ 2023ರಲ್ಲಿ ಕೂಡಿ ಹಾಕಿ ಹನಿ ಟ್ರ್ಯಾಪ್ ಅನ್ನ ಮಾಡುವ ಮೂಲಕ ಅವರಿಗೆ ಅವರನ್ನ ಒಂದ್ ರೀತಿಯಾಗಿ ವಿವಸ್ತ್ರಗೊಳಿಸಿ ಅವರನ್ನ ಥಳಿತವನ್ನ ಮಾಡಿ ಅವರಿಂದ ಒಟ್ಟು 6 ಲಕ್ಷಕ್ಕೂ ಅಧಿಕ ಹಣವನ್ನ ಪಡೆದು ಒಂದ್ ರೀತಿಯಾಗಿ ದೌರ್ಜನ್ಯ ಎಸಗಿರುವಂತದ್ದು ಇಷ್ಟೇ ಅಲ್ಲದೆ ಇವತ್ತು ಮೋಹಿತೆ ಅವರು ಕೂಡ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಹಲವಾರು ನಾವು ಬಹಳ ಕಷ್ಟಗಳನ್ನ ಅನುಭವಿಸಿದ್ವಿ. 2023ರಲ್ಲಿ ಆಕೆ ನನ್ನನ್ನ ಒಂದು ಬೇರೆಯವರಿಂದ ಪರಿಚಯ ಆಗ್ತಾಳೆ. ಪರಿಚಯ ಆದ ತಕ್ಷಣ ನನ್ಗೆ 2 ಲಕ್ಷ ರೂಪಾಯಿ ಬೇಕು, ನನಗೆ ಆಸ್ಪತ್ರೆಗೆ ದುಡ್ಡು ಬೇಕಾಗಿದ್ರಿಂದ ನನ್ಗೆ ಕೊಡಿ ಅಂತ ಕೇಳ್ತಾಳೆ. ಹೀಗಾಗಿ ನಾನು ಕೊಡೋಕೆ ಅಂತ ಹೋದಂತ ವೇಳೆಯಲ್ಲಿ ನನ್ನನ್ನ ಕರೆದುಕೊಂಡು ಹೋಗಿ ನನ್ನನ್ನ ಕಿಡ್ನಾಪ್ ಮಾಡ್ತಾರೆ. ಕಂಟಿನ್ಯೂ 4 ದಿನಗಳ ಕಾಲ ನನ್ನನ್ನ ಸುತ್ತಾಡಿಸಿ ಒಂದು ಶೆಡ್ ಅಲ್ಲಿ ಹಾಕಿ ನನ್ನ ಸಂಪೂರ್ಣವಾಗಿ ಥಳಿಸ್ತಾರೆ. ಅಷ್ಟೇ ಅಲ್ಲದೆ ಥಳಿಸಿದ ಮೇಲೆ ನನ್ನನ್ನೇ ಮತ್ತಷ್ಟು ಹಣವನ್ನ ಕೊಡು ಅಂತ ಕೇಳ್ತಾಳೆ. ಈ ರೀತಿಯಾಗಿ ನನಗೆ ಬಹಳಷ್ಟು ದೌರ್ಜನ್ಯಗಳಾಗಿರುವಂತದ್ದು. ಹೀಗಾಗಿ ಈ ಮಹಿಳಾ ಪರವಾಗಿ ಬಿಜೆಪಿ ಸರ್ಕಾರ ಪ್ರತಿಭಟನೆ ಮಾಡೋದು ಎಷ್ಟು ಸರಿ ಅನ್ನೋದನ್ನ ಇವತ್ತು ಅವರು ಕೂಡ ಪ್ರಶ್ನೆ ಮಾಡಿರುವಂತದ್ದು. ಥ್ಯಾಂಕ್ ಯು ಡೀಟೇಲ್ಸ್ಗೆ.